ಲೇ ಬಿಟ್ಟು ಬರ್ತಾ ಬರ್ತಾ ನಿನ್ ಚೇಷ್ಟೆ ಅತಿ ಆಯ್ತು ಕಣೋ. ಓದ್ಕೊಳ್ದೆ ಏನ್ ಮಾಡ್ತಿದ್ಯಾ? ಅದಲ್ಲ ಅಮ್ಮ, ಸೀನು ಮಾವ ಅದು. ಅತ್ತೆ, ಇವನ್ ವಿಷಯ ನನಗ್ ಬಿಟ್ಬಿಡಿ. ಬಿಟ್ಟು ಒಳ್ಳೆ ಸ್ಟೂಡೆಂಟೇ, ಆದ್ರೆ ಅವಾಗ ಚೇಷ್ಟೆ ಜಾಸ್ತಿ. ಅದಲ್ಲ ಅಮ್ಮ, ನಾನು ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಸೀನು ಮಾವನೇ ನನ್ನ ಸಿಕ್ಕಾಕ್ಸಿದಮ್ಮ. ಏಯ್, ನೀನೊಬ್ಬ ಮಹಾನ್ ಭಾವ ಕಣೋ. ನಿನ್ ವಯಸ್ಗೂ ನೀನ್ ಮಾತಾಡೋ ಮಾತ್ಗೂ ಏನಾದ್ರೂ ಸಂಬಂಧ ಇದ್ಯಾ? ಹೋಗ್ ಓದ್ಕೊ ನಡಿ. ನೀನ್ ಹೋಗಮ್ಮ, ನೀನ್ ಹೋಗು, ನಾನು ಓದ್ಕೋತೀನಿ. ಇವತ್ತು ಏನ್ ನಡೀತಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಏನೋ ತಿಳ್ಕೊಬೇಕು ನೀನು? ಆ ಫೋಟೋನ ನೀನೇ ಬದಲಾಯಿಸಿದ್ದು ಅಂತ ನನಗೆ ಅರ್ಥ ಆಯ್ತು ಮಾವ. ಇವಾಗ್ಲೂ ಹೋಗಿ ದೊಡ್ಡಪ್ಪಂಗೆ ಹೇಳ್ತೀನಿ. ಬಿಟ್ಟು ಇರಲು ನಾನೇ ಬದಲಾಯಿಸಿದ್ದು. ಆದ್ರೆ ಮಾಡ್ಬೇಕು ಅಂತ ಮಾಡ್ಲಿಲ್ಲ. ನನ್ ಫೋಟೋ ಪಕ್ಕ ಚಾರು ಫೋಟೋ ಇಡೋಣ ಅಂತ ಅನ್ಕೊಂಡೆ. ಬೈ ಮಿಸ್ ಆಗಿ ಆದಿನ್ ಫೋಟೋ ಇಟ್ಬಿಟ್ಟೆ. ನಿನಗ್ ಕೈ ಮುಗಿತೀನಿ ಕಣೋ, ಬಿಟ್ಬಿಡೋ ನನ್ನ. ನೀನ್ ಮಾಡಿರೋ ತಪ್ಪಿಗೆ ನಿನಗ್ ಶಿಕ್ಷೆ ಸಿಗ್ಲೇಬೇಕು. ಮೊದ್ಲು ಫೈನ್ ಕಟ್ಟು. ಫೈನಾ? ಫೈನ್ ಕಟ್ಟು. ಲೇ ಅದರಲ್ಲಿ ಆದಿನ್ ಫೋಟೋ ಇದೆ. ಲೇ ಬಿಟ್ಟು ನಿಂತ್ಕೊಳ್ಳೋ. ಲೇ ಬಿಟ್ಟು ನಿಂತ್ಕೋ ಬಿಟ್ಟು. ಬಿಟ್ಟು ನಿಂತ್ಕೊಳ್ಳೋ, ಪ್ಲೀಸ್. ಪರ್ಸ್ ಕೊಡಲು, ಪರ್ಸ್ ಕೊಡೋ. ನಾನು ಕೊಡಲ್ಲ. ಬಿಟ್ಟು ಬಿಟ್ಟು ನನ್ನ ಲೈಫ್ ಕೊಡೋ. ಅದು ಹಾಗಾದ್ರೆ ನಾನು ನೋಡ್ಬೇಕು. ಬೇಡ ಕೊಡೋ. ಬಿಟ್ಟು ನನ್ನ ಮಾತು ಕೇಳಿಲ್ಲ. ಬಿಟ್ಟು ಬಿಟ್ಟು ನನ್ ಪರ್ಸ್ ಕೊಡು. ಬಿಡು. ನಾನು ನೋಡ್ಬೇಕು. ಹೋಗ್ ಮೊದ್ಲು. ನಾನು ಕೊಡು, ನಾನು ನೋಡ್ಬೇಕು. ನಾನು ಕೊಡು. ಹೋಗು ಆಚೆ. ಕೊಡು ಮಾವ, ನಾನು ನೋಡ್ಬೇಕು. ಕೊಡು ಮಾವ. ಡೋರ್ ತೆಗಿ ಮಾವ, ತೆಗಿ ಮಾವ. ನೀನ್ ಬ್ಯಾಡ್ ಬಾಯ್. ಛೇ. ಅಪ್ಪ ದೇವ್ರೆ, ದುಡ್ಡು ಆದ್ರೆ ಹೋಗ್ಲಿ, ಇವನ್ ನನ್ನ ಪರ್ಸಲ್ಲಿ ಆದಿನ ಫೋಟೋ ನೋಡ್ಲಿಲ್ವಲ್ಲ. ಸಾರಿ ಆದ್ಯ. ಏನ್ ಸೀನು ನೀನು? ಕೊನೆಗೆ ಈ ಮಟ್ಟಕ್ಕೆ ಇಳಿದಿದ್ಯಾ? ರೂಮೊಳಗೂ ಬಂದ್ಬಿಟ್ಟಿದ್ಯಾ? ನನ್ ಬೇಕು ಅಂತ ಬರ್ಲಿಲ್ಲ ಆದ್ಯ, ಪರ್ಸ್ಗೋಸ್ಕರ ಬಂದೆ. ಸೀನು, ಬರೋಕ್ಕೂ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅಲ್ಲ, ಇವಾಗ ಏನಾಯ್ತು? ನಾವಿಬ್ರು ಪ್ರೀತಿಸ್ತಾ ಇದೀವಿ ತಾನೆ? ಸ್ವಲ್ಪ ದಿನದಲ್ಲಿ ಮದ್ವೆನೂ ಆಗ್ತೀವಿ. ಒಬ್ಬರನ್ನೊಬ್ರು ನೋಡಿದ್ರೆ ಏನ್ ತಪ್ಪು? ಸೀನು, ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೋಬೇಡ. ಅಂದಾಗೆ ಫ್ರೇಮ್ಗೆ ನಿನ್ ಫೋಟೋ ಜೊತೆಗೆ ನನ್ ಫೋಟೋ ಯಾಕೆ ಹಾಕ್ದೆ? ಅಂದ್ರೆ ನನ್ನ ಎಲ್ರ ಮುಂದೆ ಸಿಕ್ಕಾಕಿಸ್ಬೇಕು ಅನ್ಕೋತಿದ್ಯಾ? ಸೀನು, ನಿನಗೀಗಾಗ್ಲೇ ತುಂಬಾ ಸಲ ಹೇಳಿದೀನಿ, ಯಾಕೆಷ್ಟು ಹಠ ಮಾಡ್ತಿದ್ಯಾ? ನೋಡಾದ್ಯ, ಚಿಕ್ಕವನಿದ್ದಾಗ ಒಂದು ಪಕ್ಷಿ ಕತೆನ ಕೇಳಿದ್ದೆ. ಅದು ಕಟ್ಟಿರೋ ಗೂಡು ಎಷ್ಟೇ ಸಲ ಹಾಳಾದ್ರೂ ಕೂಡ ಮತ್ತೆ ಕಷ್ಟಪಟ್ಟು ಅದ್ರ ಗೂಡು ಕಟ್ಕೋತಿತ್ತಂತೆ. ಯಾಕೆ ಅಂದ್ರೆ ಅದ್ರ ಜೀವನನೇ ಆ ಗೂಡಂತೆ. ಅದೇ ತರ ನನ್ ಜೀವನ ನೀನೆ. ಅದಕ್ಕೆ ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀನಿ. ಸೀನು, ಚಾರು ಜೊತೆ ನಿನ್ ಮದ್ವೆ ನಡಿಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಆದ್ರೂ ನನಗೆ ಯಾಕೆ ಹೀಗೆ ಟಾರ್ಚರ್ ಕೊಡ್ತಿದ್ಯಾ? ನಿನ್ ಪ್ರೀತಿ ಬಗ್ಗೆ ಕೇಳಿ ಕೇಳಿ ಬೋರ್ ಆಗ್ತಿದೆ. ಯಾಕೆ ಅಂದ್ರೆ ನೀನು ಕೂಡ ನನ್ನ ಪ್ರೀತಿಸ್ತಾ ಇದೀಯ, ಅದಕ್ಕೆ. ನೀನ್ ಹೇಗೋ ಹೊರಗೆ ಹೇಳ್ಕೊಳಲ್ಲ, ನಾನಾದ್ರೂ ಪ್ರಯತ್ನ ಪಡ್ಬೇಕು ತಾನೆ. ಅಲ್ಲ, ನನ್ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ ಈ ತಲೆನೋವೇ ಇರಲ್ವಲ್ಲ ಆದ್ಯ. ಇಬ್ರು ಹ್ಯಾಪಿ ಆಗಿರ್ಬೋದು. ಸೀನು, ಮಾತಾಡಿದ್ ಸಾಕು, ಇನ್ನಿಲ್ಲಿಂದ ಹೊರಡು. ನಿಮ್ಮಮ್ಮನ ಪ್ರೀತಿ ನಿನಗೆ ಅರ್ಥ ಆಗುತ್ತೆ, ನಿಮ್ಮಪ್ಪನ ಪ್ರೀತಿನೂ ಅರ್ಥ ಆಗುತ್ತೆ. ಆದ್ರೆ ನನ್ನ ಪ್ರೀತಿ ಯಾಕೆ ಅರ್ಥ ಆಗ್ತಿಲ್ಲ ಆದ್ಯ? ನಾನು ನಿನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ. ಆದ್ಯ,
ಆದ್ಯಾ ಅಯ್ಯೋ ರಾಜಲಕ್ಷ್ಮಿ ಆದ್ಯಾ ಅಯ್ಯೋ ಸೀನು ಬಚ್ಚಿಟ್ಕೋ ಫಾಸ್ಟ್. ಆದ್ಯಾ ಅಲ್ಲಿ ಬಚ್ಚಿಟ್ಕೊಳ್ಳ. ಅಲ್ಲ ಇನ್ನೆಲ್ಲಾದ್ರೂ ಬಚ್ಚಿಟ್ಕೋ ಹೋಗು ಗೋ. ಆದ್ಯಾ ಒಳಗಡೆ ಏನ್ ಮಾಡ್ತಿದ್ಯಾ? ಮಂಚದ ಕೆಳಗೆ ಬಚ್ಚಿಟ್ಕೋ. ಬಂದೆ. ಆದ್ಯಾ ಆ ಆದ್ಯಾ ಆದ್ಯಾ ರಾಜಲಕ್ಷ್ಮಿ ಬಾ ಬಾ. ಏನಾಯ್ತು ಆದ್ಯಾ? ಯಾಕಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಏನಿಲ್ಲ ರಾಜಿ, ನಾರ್ಮಲ್ ಆಗೇ ಇದ್ದೀನಿ. ಸರಿ ಬಿಡು, ನಿನ್ ಸ್ನಾನ ಆಯ್ತು ಅಲ್ವಾ? ಆ ಬಟ್ಟೆ ಕೊಡು. ಕೆಳಗಡೆ ಅಮ್ಮ ಬಟ್ಟೆ ಒಗಿತಾ ಇದ್ದಾರೆ, ಅದನ್ನು ಹೋಗಿ ಕೊಟ್ಬಿಟ್ಟು ಬರ್ತೀನಿ. ನಾನ್ ತಗೊಂಡ್ ಬರ್ತೀನಿ, ನೀನ್ ಹೋಗು ರಾಜಿ. ಮತ್ತೆ ಯಾಕ ಬಟ್ಟೆನೆಲ್ಲ ಮುಟ್ಬೇಕು? ನಾನೇ ತಗೊಂಡು ಹೋಗ್ತೀನಲ್ಲ. ಎಲ್ಲಿಟ್ಟಿದ್ಯಾ? ಅದೇ ಅಲ್ವಾ? ರಾಜಿ ಏನಾಯ್ತು ರಾಜಿ? ಈ ಪ್ಯಾಂಟು ಸೀನು ಮಾವಂದಲ್ವಾ? ಸೀನುದೆ. ಬೆಳಿಗ್ಗೆ ಬಿಟ್ಟು ಸೀನುನ ಆಟ ಆಡಿಸ್ಬೇಕು ಅಂತ ಇಲ್ಲಿ ಬಚ್ಚಿಟ್ಟಿದ್ದಾನೆ. ಓ ಹೌದಾ? ಹಾಗಾದ್ರೆ ಅದನ್ನು ಒಗೆ ಕೊಡ್ತೀನಿ. ರಾಜಿ ಸೀನು ಬಂದು ತಗೊಂಡು ಹೋಗ್ತಾನೆ ಬಿಡು. ನಾನೇ ಬಂದಿದ್ದೀನಲ್ಲ, ನಾನೇ ತಗೊಂಡು ಹೋಗ್ತೀನಿ ಬಿಡು. ರಾಜಿ ನಿನಗೆ ಯಾಕೆ ಶ್ರಮ, ಅವನ್ ಬಂದು ತಗೊಂಡು ಹೋಗ್ತಾನೆ. ಏನಾಯ್ತು ಆದ್ಯಾ ನಿಂಗೆ? ಯಾಕೆ ಹೀಗಾಡ್ತಿದ್ಯಾ? ನಾನು ತಗೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಲ್ವಾ? ಇದೇನು ಬರ್ತಾನೆ ಇಲ್ಲ? ಏನೋ ಆದ್ಯಾ ಆದ್ಯಾ ಸೀನು ಈಗ ಹೇಗೆ? ಎಲ್ಲರ ಮುಂದೆ ನಾನು ಮರ್ಯಾದೆ ಕಳಿಬೇಕು ಅಂತನಾ? ಇವಾಗ ನನ್ನ ರೂಮ್ ವರ್ಗೂ ಹೇಗೆ ಹೋಗ್ಲಿ ನಾನು? ಮತ್ತೆ ಹೀಗೆ ಇರುತ್ತೆ ಪನಿಷ್ಮೆಂಟ್. ಆದಷ್ಟು ಬೇಗ ಹೊರಗೆ ಹೋಗು. ಹೇಗೆ ಹೋಗ್ಲಿ? ನನಗಂತೂ ಗೊತ್ತಿಲ್ಲ ಸೀನು, ಹೇಗಾದ್ರೂ ಹೋಗು. ನೀನೇ ನೋಡ್ತಾ ಇಲ್ಲ ತಾನೆ? ನಾನೇನ್ ನೋಡ್ತಿಲ್ಲ, ನೀನು ಹೊರಗಡೆ ಹೋಗ್ಬೋದು. ಸರಿ. ನೀನೇನ್ ಟೆನ್ಷನ್ ಆಗದ್ ಬೇಡ, ಕಣ್ ತೆಗೆದು ನೋಡ್ಬೋದು. ಫಸ್ಟ್ ನೀನು ಹೋಗಿಲ್ಲಿಂದ. ಅಮ್ಮ, ರಾಜಲಕ್ಷ್ಮಿ ಏನಾದ್ರು ನೋಡಿದ್ರೆ? ಅಪ್ಪ, ರಾಜು ಬರೋದಿನ್ನ ತಡ ಆಗ್ಬೋದು, ನೀವೆಲ್ಲರೂ ಊಟ ಮಾಡಿ. ಇವತ್ತು ಅಡುಗೆ ತುಂಬಾ ಚೆನ್ನಾಗಿದೆ. ನನಗೂ ಹಾಗೆ ಅನಿಸ್ತಾ ಇದೆ ಶಿವರಾಜು. ಅದು ಅಲ್ಲದೆ ಈ ಪಲ್ಯ ನಂಗೆ ಇಷ್ಟ ಆಗಲ್ಲ ಅಲ್ವಾ, ಆದ್ರೂ ಅದನ್ನ ಇಷ್ಟಪಟ್ಟು ತಿಂತಾ ಇದೀನಿ ನೋಡು. ನಿನ್ಗೆ ಇಷ್ಟ ಆಗ್ದಿರೋ ಅಡ್ಗೆ ಕೂಡ ಇದೆಯಾ ಮಾವ? ಏನು ಅವ್ರ ಮನುಷ್ಯರಲ್ವಾ? ರುಚಿ ಗೊತ್ತಾಗಲ್ವಾ? ಅದು ನೀನ್ ತಿನ್ನೋ ಬಿಟ್ಟು ತಿನ್ನೋ. ಯಾಕೆ ಗೊತ್ತಿಲ್ಲ ನೋಡು,
ಹೇಗ್ ತಿಂತಿದ್ದಾನೆ? ಯಾರು ಏನೇ ಅಂದ್ರು ಊಟ ಮಾಡ್ಬೇಕಾದ್ರೆ ಮಾವ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಅದೇ ಮಾವ ಅಂದ್ರೆ. ಬಿಟ್ಟು ನೀನ್ ಸೈಲೆಂಟ್ ಆಗಿ ತಿಂದ್ರೆ ಸರಿ, ಇಲ್ಲಾಂದ್ರೆ ನನ್ ಕೈ ರುಚಿ ಕೂಡ ನೋಡ್ಬೇಕಾಗತ್ತೆ. ಯಾತ್ಯ ಯಾಕಿನ್ನೂ ಬಂದಿಲ್ಲ? ಏನು ಸೀನು, ಊಟ ಮಾಡಿದ್ರೆ ಸೈಲೆಂಟ್ ಆಗಿ ಕೂತಿದ್ಯಾ? ಇನ್ನೇನು ಚಾರುಗೋಸ್ಕರ ಕಾಯ್ತಿದ್ದಾನೆ ಅನ್ಸುತ್ತೆ. ಓಹೋ ಹೋ 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 ಹೋ, ಅಷ್ಟೇನೆ. ಗಂಡ ತಿಂದ್ಮೇಲೆ ಕಣೋ ಹೆಂಡತಿ ತಿನ್ನೋದು ಸೀನು. ಆದ್ರೆ ಇವಾಗ ಜನರೇಷನ್ ಬದಲಾಗೋಗಿದೆಯಲ್ವಾ, ಎಲ್ಲರೂ ಒಟ್ಟಿಗೆ ತಿಂತಾರಷ್ಟೇ. ಅರೆ ಇಲ್ಲಿ ನೋಡಿ, ಮಾತಾಡ್ತಿದ್ರೆ ಚಾರುನೇ ಬಂದ್ಬಿಟ್ಲು. ನನ್ನ ಪಕ್ಕನೆ ಕುತ್ಕೋತಾಳೆ ಅನ್ಸುತ್ತೆ. ಚಾರು, ಇಲ್ಲಿ ನೀರ್ ಚೆಲ್ಲೋಗಿದೆ, ನೀನು ಆ ಕಡೆ ಕೂತ್ಕೋ. ನಾನು ನಿನ್ನ ಪಕ್ಕದಲ್ಲಿ ಕೂತ್ಕೋಬಾರ್ದು ಅಂತ ಚೇರ್ ಮೇಲೆ ನೀರು ಹಾಕಿದ್ಯಾ ಅಲ್ವಾ ಮಾವ? ನನಗೆಲ್ಲ ಅರ್ಥ ಆಯ್ತು. ನನ್ನಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಏನು ಮಾಡ್ತೀನಿ ನೋಡ್ತಾ ಇರು. ಅಮ್ಮ ಚಾರು, ಅಲ್ಲಿ ನೀರ್ ಬಿದ್ದಿದೆ ಅಲ್ವಾ, ಈ ಕಡೆ ಬಂದು ಕೂತ್ಕೋ. ಸರಿ ಅಜ್ಜಿ. ಎಲ್ಲಿ ಕೂತ್ಕೊಂಡ್ರೆ ಏನು ಚಾರು, ನೆಮ್ಮದಿಯಾಗಿ ತಿನ್ಬೇಕು ಅಷ್ಟೆ. ಸರಿ ಆದ್ಯ, ಇಲ್ಲಿ ಕೂತ್ಕೋ. ಏನಾದ್ಯಾ? ಚೇರ್ ಒದ್ದೆ ಆಗಿಲ್ವಾ? ಇಲ್ಲ ಅತ್ತೆ. ಇನ್ಯಾಕಿರುತ್ತೆ, ನಿನ್ನ ಮಗನೇ ಒಸರ್ತಾನೆ ಅತ್ತೆ. ಮಾವ, ನಾನು ಕುತ್ಕೋಬಾರ್ದು ಅಂತ ನೀರು ಹಾಕಿದ್ದೆ ಅಲ್ವಾ? ಆದ್ಯ ಬರ್ತಿದ್ದ ಹಾಗೇನೆ ಚೇರ್ ಒರೆಸಿ ಪಕ್ಕದಲ್ಲಿ ಕೂರಿಸ್ಕೋತಾ ಇದೆಯಾ? ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ ಮಾವ. ಏನಮ್ಮ ಚಾರು, ತಿಂತಾನೆ ಇಲ್ಲ ನೀನು? ಅಡುಗೆ ಇಷ್ಟ ಆಗಿಲ್ವಾ? ತುಂಬಾ ಖಾರವಾಗಿದೆ ಮಾವ, ಒಳಗಡೆ ಉರಿತಾ ಇದೆ. ಓ, ಹಾಗಾದ್ರೆ ಮಜ್ಜಿಗೆ ಹಾಕೋ ಚಾರು. ಕರೆಕ್ಟಾಗಿ ಹೇಳಿದೆ ರಾಜಲಕ್ಷ್ಮಿ ನೀನು. ಯಾವಾಗ ಏನು ತಿನ್ಬೇಕು ಐಡಿಯಾ ಇರಬೇಕು. ಅಷ್ಟಕ್ಕೂ ಅದೇ ಅಲ್ವಾ ನಂಗೆ ಗೊತ್ತಿರೋ ವಿದ್ಯೆ. ರಾಜಿ, ನಿನ್ ಕ್ಯಾರಿಯರ್ ಬಾಕ್ಸ್ ಎಲ್ಲಿ ಕಾಣಿಸ್ತಿಲ್ಲ? ಕಾಲೇಜಲ್ಲಿ ಮರ್ತ್ ಬಂದ್ಬಿಟ್ಟಿಯಾ? ಅಯ್ಯೋ, ಬಾಕ್ಸು ಕೋಚ್ ರೂಮಲ್ಲೇ ಇದೆಯಲ್ಲ. ರಾಜಿ, ನಿನ್ನೆ ಕೇಳ್ತಿರೋದು. ಕ್ಯಾರಿಯರ್ ಬಾಕ್ಸ್ ಎಲ್ಲಿ? ಕಾಲೇಜಲ್ಲಿ ಮರ್ತು ಹೋಗ್ಬಿಟ್ಟೆ ಅಮ್ಮ. ನನ್ನಂತ ಮುದುಕಿ ಮರ್ತೋಗೋದು ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ನೀನ್ ಮರ್ತು ಹೋಗೋದು ಅಂದ್ರೆ ಅದೇನೇ? ನಾಳೆ ತಗೊಂಡ್ ಬಾ. ಸ್ಟೀಲ್ ಕ್ಯಾರಿಯರ್ಗೋಸ್ಕರನು ಬೇಜಾರು ಮಾಡ್ಕೋತಿರಲ್ಲ ಅತ್ತೆಮ್ಮ. ಹೋದ್ರೆ ಹೋಯ್ತು, ಹಳೆ ಕ್ಯಾರಿಯರು ಹೊಸ ತಗೋಬಹುದು. ₹1 ಸಂಪಾದನೆ ಮಾಡಕ್ ಗೊತ್ತಿಲ್ಲ ಅಂದ್ರು ಎಲ್ರೂ ಮಾತಾಡೋರೆ.
ನಿಮ್ಮಿಷ್ಟ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಾವ, ನೀನು ಏನು ಪ್ಲ್ಯಾನ್ ಮಾಡ್ಕೊಂಡ್ರು ಅಷ್ಟೇನೆ. ನೀನು ಯಾವತ್ತಿದ್ರೂ ನನಗೇನೆ. ನೋಡ್ತಾ ಇರೋ ನೀನು. ಓ ಪಾಪ ಸೀನು ಕಾಲ್ ಅನ್ಕೊಂಡು ನನ್ನ ಕಾಲನ್ನ ತುಳಿತಾ ಇದ್ದಾಳೆ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಅಮ್ಮ ಪಾರ್ವತಿ, ಒಂದ್ಸಲ ಇಲ್ಲಿ ಬಾ ಅಮ್ಮ. ಚರು 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 ಚರು, ಇಲ್ಲಿ 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 ಇಲ್ಲಿ. ಕಿವಿನ ಈ ಕಡೆ ಕೊಡಮ್ಮ. ಚಾರು ಸೀನು ಕಾಲ್ ಅನ್ಕೊಂಡು ನನ್ನ ಕಾಲ್ನ ತುಳಿತಾಳಮ್ಮ. ಸ್ವಲ್ಪ ಹೇಳಮ್ಮ. ಹೌದಾ ಅಣ್ಣ? ಒಂದ್ ನಿಮಿಷ ಬೇಗ. ನಾನು ಹೋಗಿ ಹೇಳ್ತೀನಿ. ಅತ್ತೆ ಸ್ವಲ್ಪ ಹಾಕ್ಲಾ? ಬೇಡ. ಏಯ್, ಏನೇ ನೀನ್ ಮಾಡ್ತಿರೋದು? ಕಣ್ ಕಾಣಿಸ್ತಿಲ್ವಾ ಚಿಕ್ಕಮ್ಮ? ಊಟ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಅಲ್ಲ, ಕೆಳಗಡೆ ಏನ್ ಮಾಡ್ತಿದ್ಯಾ? ಏನು ಇಲ್ಲ ಚಿಕ್ಕಮ್ಮ. ನಿನ್ ಮುಖ, ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಅಲ್ಲಿ ಉರಿತಾ ಇದೆ. ಅಷ್ಟು ಜೋರಾಗಿ ತುಳಿದ್ನ ಚಿಕ್ಕಮ್ಮ? ಅಷ್ಟೇ ಅಲ್ವೇ, ನೀನ್ ತುಳಿದಿದ್ದು ಸೀನು ಕಾಲ್ ಅಲ್ಲ, ನಮ್ಮ ಅಣ್ಣ ವೆಂಕಟ್ರಾವ್ ಕಾಲು. ಹಾ, ತಿನ್ನು. ಪಾರ್ವತಿ, ಬಿಟ್ಟಿಗೆ ಸ್ವಲ್ಪ ಹಾಕು. ಪದ್ಮ, ಆ ಬದ್ನೆಕಾಯಿ ಗೊಜ್ಜು ಸ್ವಲ್ಪ ಹಾಕು. ಏನು? ಅದೇ ಕಣೆ, ಬದ್ನೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿದೆ ಅಂತಿದ್ದೀನಿ ಅಷ್ಟೇ. ತಿನ್ನಿ ಸಾಕು. ಟ್ರಿಪ್ಪಕ್ಕೆ ಅಮ್ಮ, ಹೇಳು. ಅತ್ತೆ, ಮತ್ತೆ ನಾನು ಅಂದ್ಹಾಗೆ ನಾವು ನಾಳೆ ಅನ್ನಾವರಂಗೆ ಹೋಗ್ತಾ ಇದೀವಮ್ಮ. ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಅಲ್ಲಿಗೆ ಹಾಕಣ. ಕೆಲಸ ಯಾವುದು ಸರಿಯಾಗಿ ನಡೀತಿಲ್ಲ ಅಲ್ವೇನಮ್ಮ. ದೇವಸ್ಥಾನದಲ್ಲಿ ಪುರೋಹಿತರನ್ನು ಕೇಳಿದಾಗ ಅನ್ನಾವರಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಒಳ್ಳೇದು ರಾಜು. ಸೇನು ಮದ್ವೆ ವಿಷಯದಲ್ಲಿ ಕೂಡ ಚಿಕ್ಕ ಚಿಕ್ಕ ಅಪಶಕುನ ಎದುರಾಗ್ತಾನೇ ಇದೆ. ಆ ಸ್ವಾಮಿ ದರ್ಶನ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ. ನಾನು ಯಾವಾಗ್ಲೂ 6 ವರ್ಷದ ಹಿಂದೆ ಹೋಗಿದ್ದೆ. ಮತ್ತೆ ಆ ಅದೃಷ್ಟ ಇವಾಗ ಬಂತು ಅನ್ಸತ್ತೆ. ಅಲ್ಲ, ಅದು ನಾಳೆನೆ ಹೋಗೋದಾ?
ಬರೋ ಶನಿವಾರ ಹೋಗ್ಬೋದಲ್ವಾ? ಅಮ್ಮ, ನಾಳೆ ಶುದ್ಧ ಪಾಡ್ಯಮಿ. ದೇವ್ರ ಪೂಜೆ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ನಾಳೆನೆ ಹೋಗ್ತಾ ಇದ್ದೀವಿ. ನೀನ್ ಹಾಗೆ ನಿರ್ಧಾರ ಮಾಡಿದ್ಮೇಲೆ ಹಾಗೆ ಮಾಡೋಣ ರಾಜು. ಆದ್ಯ ಟ್ರಿಪ್ ಕ್ಯಾನ್ಸಲ್ ಆದ ಹಾಗೆ. ಖಂಡಿತ ಕಳ್ಸಲ್ಲ.